ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿಮ್ಮೆಲ್ಲರೂ ಕೂಡ ನಮಸ್ಕಾರಗಳು. ನಾನು ಸಿದ್ದು ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೇವರ್ ಆ್ಯಂಡ್ ಅಕಾಡೆಮಿ. ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ನಮ್ಮ ಒಂದು ಕೆಇಎ ನಡೆಸ್ತಕ್ಕಂಥ ಎಕ್ಸಾಮ್ಗಳಿಗೆ ಸಂಬಂಧಿಸಿದೆ ಅದರಲ್ಲಿ ವಿಶೇಷವಾಗಿ ಜಿ ಕೆ ಪೇಪರ್ಗೆ ಸಂಬಂಧಿಸಿದಂತೆ ಮಾತಾಡ್ತೀನಿ. ಇಲ್ಲಿ ಇರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಷ್ಟು ಮಹತ್ವ ಇರುತ್ತೆ ಮತ್ತು ಇರ್ತಕ್ಕಂಥ ಪ್ರೀವಿಯಸ್ ಇಯರ್ ಅಲ್ಲಿ ನಾವು ಎಷ್ಟು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹ ಮಾಡಬೇಕು ಮತ್ತು ಈ ಒಂದು ಪ್ರಶ್ನೆ ಪತ್ರಿಕೆ ಸಂಗ್ರಹ ಇರ್ತಕ್ಕಂಥ ಒಂದು ಬುಕ್ ಯಾವ್ದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ನಿಮಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಯಾಕಂದ್ರೆ ಯಾವಾಗ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಕಂಟೆಂಟ್ ಅನ್ನ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ಅಥವಾ ನಾಲೆಜ್ ಅನ್ನ ಹೊರಗೆ ಹಚ್ಚಬೇಕಾದ್ರೆ ನಾವು ಪ್ರಶ್ನೆ ಪತ್ರಿಕೆಗಳ ಜೊತೆ ಕ್ವಶನ್ ಪೇಪರ್ಗಳ ಜೊತೆ ಹೆಚ್ಚಿನ ಒಂದು ಬಾಂಧವ್ಯವನ್ನ ಇಟ್ಕೋಬೇಕು. ಯಾಕಂದ್ರೆ ನಾವು ಎಷ್ಟು ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಾ ಹೋಗ್ತೀವಲ್ಲ, ಅಷ್ಟು ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಮತ್ತು ಎಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರವನ್ನು ಕಂಡ್ಕೋಬೇಕನ್ನೋದ ಒಂದು ಮಾರ್ಗ ಕೂಡ ನಮ್ಗೆ ಸಿಗುತ್ತಿಲ್ಲಿ. ಹಾಗಾಗಿ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಒಂದು ಪುಸ್ತಕಗಳಲ್ಲಿ ಇವತ್ತು ನನ್ನ ಒಂದು ಕೈಗೆ ಸೇರಿರ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕ ಕೈ ಸೇರಿತ್ತು. ಹಾಗಾಗಿ ನಮ್ಮ ಒಂದು ವಿಶೇಷವಾಗಿ ನಮ್ಮ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ನಾವು ಈ ಪುಸ್ತಕವನ್ನ ಪ್ರತಿ ಒಂದು ಸ್ಪರ್ಧಾರ್ಥಿಗಳಿಗೆ ಅವರ ಹೋಮ್ ಡೆಲಿವರಿ ಕೊಡ್ತಿರ್ತಕ್ಕಂಥ ಒಂದು ಸೇವೆಯನ್ನು ಕೂಡ ನಮ್ಮ ಒಂದು ಬಸವ ಬುಕ್ ಹೌಸ್ ವತಿಯಿಂದ ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಪುಸ್ತಕದ ಒಂದು ಪ್ರಯೋಜನ ಮತ್ತು ಆ ಪುಸ್ತಕದಲ್ಲಿರ್ತಕ್ಕಂಥ ಲಕ್ಷಣಗಳೇನು, ಈ ಒಂದು ಪುಸ್ತಕದಿಂದ ನಿಮಗೆ ಎಷ್ಟು ಯೂಸ್ ಆಗುತ್ತಾ ಮತ್ತು ಮಾರುಕಟ್ಟೆಯಲ್ಲಿರ್ತಕ್ಕಂಥ ಇತರ ಪುಸ್ತಕಗಳಿಂದ ಮತ್ತು ಇದರ ಒಂದು ಪುಸ್ತಕದ ಪ್ರಯೋಜನಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದ್ರೆ ಈ ಒಂದು ಪುಸ್ತಕದ ಹೆಸರೇನು, ಈ ಒಂದು ಪುಸ್ತಕವನ್ನ ಮಾರುಕಟ್ಟೆಗೆ ತಂದಿರತಕ್ಕಂತ ಈ ಒಂದು ಪಬ್ಲಿಷರ್ ಯಾರು ಮತ್ತು ಪ್ರಸ್ತುತ ಎಲ್ಲಿ ಈ ಒಂದು ಪುಸ್ತಕ ದೊರೆಯುತ್ತೆ ಅನ್ನೋದನ್ನು ಕೂಡ ನಾವು ವಿಚಾರ ಮಾಡಬೇಕು. ಹೌದಾ? ನೋಡೋಣ ಏನೈತಿ ಎಲ್ಲಿಂದ ಅಂತಂದ. ನೋಡಿ, ಇದೇ ಇವತ್ತಿನ ಒಂದು ಪುಸ್ತಕದ ಒಂದು ಬುಕ್ ಅನ್ನು ನಾವು ಕಾಣ್ತಾ ಇದ್ದೀವಿ. ಕೆಇಎ ಆಲ್ರೌಂಡರ್ ಬುಕ್ಸ್ ಅನ್ನ ಕಾಣ್ತಾ ಇದ್ದೀವಿ. ಇವತ್ತು ಮಾರುಕಟ್ಟೆಗೆ ಬಂದಿರತಕ್ಕಂಥ ಒಂದು ಉತ್ತಮವಾದ ವಿಚಾರವನ್ನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ನೋಡಿ, ಇದೇ ಆ ಪುಸ್ತಕ. ಯಾಕಂದ್ರೆ ನಾನು ವಿಶೇಷವಾಗಿ ಹೆಚ್ಚಾನೆಚ್ಚು ಈ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಿಸಿದಂತೆ ಜಿ ಕೆ ಪೇಪರ್ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂತೆ ಜಿ ಕೆ ಪೇಪರ್ಗೆ ಹೆಚ್ಚಿನ ಆದ್ಯತೆ ನೀಡಿ ಅಂತ ಹೇಳ್ತಾ ಇದ್ದೆ. ನಾನು ಹೆಚ್ಚಿನ ಆದ್ಯತೆ ನೀಡಿ ಅಂತ ಹೇಳ್ತಾ ಇದ್ದೆ. ಯಾಕಂದ್ರೆ ನಾವು ವಿಶೇಷವಾಗಿ 50 ಅಂಕಗಳನ್ನ ಈ ಒಂದು ಪರೀಕ್ಷೆಯಲ್ಲಿ ಕಾಣ್ತೀವಿ. 51 ಅಂಕಗಳನ್ನ ಕಾಣ್ತೀವಿ. ಸೊ ನಮಗೆ ಹೆಚ್ಚಿನ ಒಂದು ಪ್ರಾಕ್ಟೀಸ್ ಮಾಡಾಕ ಒಂದು ಕ್ವಶನ್ ಪೇಪರ್ ಬೇಕು. ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಾಕ ಒಂದು ಕ್ವಶನ್ ಪೇಪರ್ ಬೇಕಾಗಿತ್ತು. ಸೊ ಹಾಗಾಗಿ ನಾವು ನಮ್ಮ ಕೆಇ ವೆಬ್ಸೈಟ್ ಅಲ್ಲಿ ಕೂಡ ಮತ್ತು ಇನ್ನಿತರ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಏನಂದ್ರೆ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗ್ತಾ ನಮ್ಗೆ. ಆದ್ರೆ ಇವುಗಳನ್ನು ನಾವು ಏನಾಗುತ್ತಂದ್ರೆ ಪ್ರಿಂಟ್ ತಗೊಂಡು ಅವನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕೆಲವು ಕೀ ಆನ್ಸರ್ಗಳು ಸಿಗ್ತಾವ, ಕೆಲವು ಕೀ ಆನ್ಸರ್ಗಳು ಸಿಗಲ್ಲ. ಸೊ ಅದಕ್ಕಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಪರಿಹಾರ ಅಂದ್ರೆ ಈ ಕೆಇಎ ಆಲ್ರೌಂಡರ್ ಬುಕ್ಸ್. ಯಾವುದು? ಕೆಇಎ ಆಲ್ರೌಂಡರ್ ಬುಕ್ ಯಾರು? ಕ್ರಿಯೇಟಿವ್ ಐಎಎಸ್ ಅಕಾಡೆಮಿಯವರು ತಂದಿರತಕ್ಕಂಥ ಒಂದು ಪುಸ್ತಕ. ಇದರ ನಿರ್ದೇಶಕರಾದ ವಿಕಾಸ್ ಸರ್ಗೆ ಈ ಮೂಲಕ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಯಾರು ತಯಾರಿ ಮಾಡ್ತಿದಾರಲ್ಲ ಅಂತವ್ರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸೋರ್ಸ್ ಅನ್ನ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಈ ಒಂದು ಪುಸ್ತಕದ ಲಕ್ಷಣಗಳೇನು, ಈ ಪುಸ್ತಕದಲ್ಲಿರ್ತಕ್ಕಂಥ ಕಂಪ್ಲೀಟ್ ಮಾಹಿತಿಯನ್ನ ನಾವು ನೋಡೋಣ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಇದು ಎಷ್ಟು 28 ಪ್ರಶ್ನೆ ಪತ್ರಿಕೆಗಳನ್ನ ಒಳಗಿರ್ತಕ್ಕಂಥ ಒಂದು ಪ್ರಮುಖ ಪುಸ್ತಕ. ಇದ್ರ ಸಂಬಂಧಪಟ್ಟಂತೆ ನೋಡೋಣ ಏನೇನು ಕೊಟ್ಟಿದ್ದಾರೆ ಈ ಬುಕ್ ಅಲ್ಲಿ. ಕ್ರಿಯೇಟಿವ್ ಐಎಎಸ್ ಅಕಾಡೆಮಿಯ ಒಂದು ಕೊಡುಗೆಯನ್ನು ನೋಡೋಣ. ಪ್ರಾಕ್ಟೀಸ್ ಸ್ಮಾರ್ಟ್, ಸ್ಕೋರ್ ಹೈ ಅಂತ ಕೊಟ್ಟಿದ್ದಾರೆ ಇವರು. ಇವ್ರ ಟ್ಯಾಗ್ಲೈನ್ ಅಂದ್ರೆ ಪ್ರಾಕ್ಟೀಸ್ ಸ್ಮಾರ್ಟ್ ಸ್ಕೋರ್ ಹೈ. ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಶ್ರಮವನ್ನ ಪಟ್ಟಿದ್ದಾರೆ ಕ್ರಿಯೇಟಿವ್ ಐಎಎಸ್ ಅಕಾಡೆಮಿ ಟೀಮ್. ಈ ಕಂಟೆಂಟ್ ಟೀಮ್ಗೆ ನಮ್ಮ ಕಡೆಯಿಂದ ಒಂದು ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ನೋಡೋಣ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ. ನೋಡಿ, ಇದು ಕವರ್ ಪೇಜ್. ಇದು ಬುಕ್ ಹೆಸರು ಆಲ್ರೌಂಡರ್. ನೋಡಿ, ಟೈಟಲ್ ಕೂಡ ಎಷ್ಟು ಚೆನ್ನಾಗಿದೆ. ಆಲ್ರೌಂಡರ್ ಪ್ರಾಕ್ಟೀಸ್ ಸ್ಮಾರ್ಟ್ ಸ್ಕೋರ್ ಹೈ ಪ್ರಾಕ್ಟೀಸ್ PYQ ಪ್ರಾಕ್ಟೀಸ್ ಬುಕ್, ಕಾಂಪ್ರಿಹೆನ್ಸಿವ್ ಕಲೆಕ್ಷನ್ ಆಫ್ 28 ಕೆಇಎ ಕ್ವಶನ್ ಪೇಪರ್, ಕೆಇಎ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. 28 ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಬುಕ್ ಇದು. ಯೂಸ್ಫುಲ್ ಬುಕ್ ಫಾರ್ ಅಪ್ಕಮಿಂಗ್ ಕೆಇಎ ಅಂಡ್ KPSC ಗ್ರೂಪ್ ಸಿ ಎಕ್ಸಾಮ್ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್.
ಸೊ ನಮಗೆ ಈ ಪುಸ್ತಕ ಯಾಕೆ ಅಷ್ಟು ಇಂಪಾರ್ಟೆಂಟು, ಈ ಬುಕ್ ನಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ ನಮಗೆ ನಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ GK ಎಕ್ಸಾಮ್ಗೆ ಯಾವ ತರ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ಕೂಡ ನಾವಿಲ್ಲಿ ನೋಡೋಣ. ಮೊದಲಿಗೆ ನೋಡೋದಾದ್ರೆ ನಾವು ಇಂಡೆಕ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಎಷ್ಟು ಟೋಟಲ್ ಆಗಿ 28 ಪೇಪರ್ಗಳನ್ನ ಯಾವ ಪೇಪರು ಯಾವ ದಿನಾಂಕದಿಂದ ಕೊಟ್ಟಿದ್ದಾರೆ ಅಂದ್ರೆ 2017ರಿಂದ ಹಿಡ್ಕೊಂಡಿವರು. ಇನ್ನು 2017ರಿಂದ ಹಿಡ್ಕೊಂಡು ಅಂದ್ರೆ 10/4/2026 ಯಾವುದು KWRTC ಏನು KRTC ನಾರ್ತ್ ಯಾವ್ದಿದು ಗ್ರೂಪ್ ಬಿ ಪೋಸ್ಟ್ ಅಂದ್ರೆ ಈ ಏಪ್ರಿಲ್ 10ನೇ ತಾರೀಕಿನಲ್ಲಿ ನಡೆದಿರ್ತಕ್ಕಂಥ 2026 ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ ಇವರು ಆ್ಯಡ್ ಮಾಡಿದ್ದಾರೆ. ಸೊ ಅಲ್ಲಿವರೆಗೆ ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಏನಂದ್ರೆ ಇದನ್ನ ಹೌ ಟು ಯೂಸ್ ದಿಸ್ ಬುಕ್ ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲೆಲ್ಲ ಕೂಡ ನೀವು ಯಾವ ತರ ಬಳಸಬೇಕು, ಯಾವ ತರ ಟೈಮ್ ಮ್ಯಾನೇಜ್ಮೆಂಟ್ ಬೇಕು, ಈ ಟೈಮ್ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ, ಮತ್ತು ಹಾನೆಸ್ಟಿ ಅಟೆಂಪ್ಟ್ ಯಾವ ತರ ಮಾಡಬೇಕು, ಈ ಕರೆಕ್ಷನ್ ಯಾವ ತರ ಮಾಡ್ಕೋಬೇಕು ಅನ್ನೋದು ಕೊಟ್ಟಿದ್ದಾರೆ. ರೆಕಾರ್ಡಿಂಗ್ ರಿಸಲ್ಟ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ವೆರಿಫೈ ಆನ್ಸರ್ ಮಾಡೋದು ಮತ್ತು ಯುಟಿಲೈಸ್ ದಿ ಸ್ಪೇಸ್ ಯಾವ ತರ ಬಳಸ್ಕೋಬೇಕು, ಮತ್ತು ರಿವ್ಯೂಗೋಸ್ಕರ ಇಲ್ಲಿರ್ತಕ್ಕಂಥ ಕೊಟ್ಟಿದ್ದಾರೆ ಇಲ್ಲಿ, ಮತ್ತು ಐಡೆಂಟಿಫೈ ದಿ ಗ್ಯಾಪ್ ಅನ್ನೋದು ಮಾಡಬೇಕು, ಮೆಂಟಲ್ ರಿಫ್ಲೆಕ್ಷನ್ ಯಾವ ತರ ಇರಬೇಕು, ಮತ್ತು ಡಾಕ್ಯುಮೆಂಟ್ ಪ್ರೋಗ್ರೆಸ್ ಯಾವ ತರ ಮಾಡ್ಕೋಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಟೋಟಲ್ ಆಗಿರ್ತಕ್ಕಂಥ ಅಷ್ಟು ಪ್ರಶ್ನೆಗಳ ಸಂಖ್ಯೆ ಅಂದ್ರೆ ನೋಡಿ, ಈ ಬುಕ್ ನಲ್ಲಿ ಇರ್ತಕ್ಕಂಥ ಒಟ್ಟು ಟೋಟಲ್ ಆಗಿರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ 2800 ಪ್ರಶ್ನೆಗಳನ್ನ ಇಲ್ಲಿ ನಾವು ಕಾಣ್ತೀವಿ. ಎಷ್ಟು 2800 MCQಗಳನ್ನ ಇಲ್ಲಿ ಕಾಣ್ತಿದ್ದೀವಿ. ಸೊ ಇಷ್ಟು ಪ್ರಶ್ನೆಗಳನ್ನ ನಾವು ಬಿಡಿಸಿದ್ರೆ GK ಸಂಬಂಧಿಸಿದಂತೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಐಡಿಯಾ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತಿದ್ದು. ಹೌದಾ, ನೋಡೋಣ. ಇದು ಆಕ್ಚುಲಿ ಇಂಗ್ಲಿಷ್ ಮೀಡಿಯಂ ಬುಕ್. ಇದು ಕನ್ನಡ ಮೀಡಿಯಂ ಬುಕ್ ಕೂಡ ಇದೆ. ಇದ್ರ ಮುಂದಿನ ಒಂದು ಇದು ಹೇಳ್ತೀನಿ. ಇದಾದ ನಂತರ ನೋಡಿ, ಈ ತರ ಪ್ರಶ್ನೆ ಇರುತ್ತಲ್ಲಿ. ಯಾವುದೇ ಒಂದು ಪ್ರಶ್ನೆ ಕೊಟ್ಟಿರ್ತಕ್ಕಂಥ ರಿಸರ್ವೇಶನ್ ಆಫ್ ಸೀಟ್ಸ್ ಇನ್ ಪಂಚಾಯತ್ಸ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಈಸ್ ನಾಟ್ ಅಪ್ಲಿಕೇಬಲ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಅಥವಾ ಸ್ಟೇಟ್ಸ್ ಕೊಟ್ಟಿದ್ದಾರೆ ಅವರು. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರವನ್ನ ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ವಿಚಾರವನ್ನ ನಾವು ಇಲ್ಲಿ ಕಾಣ್ತೀವಿ. ಸೊ ಹಾಗಾಗಿ ಇಲ್ಲಿ ಏನಂದ್ರೆ, ಇಲ್ಲಿ ಒಂದು ಪ್ರಶ್ನೆ ಏನಂದ್ರೆ, ಇಲ್ಲಿ ನಿಮ್ಗೆ ಉದಾಹರಣೆ ಹೇಳ್ತೀನಿ ನಾನು ಇದನ್ನ. ಇಲ್ಲಿ ಅರುಣಾಚಲ್ ಪ್ರದೇಶ್ ಅಂಡ್ ಅಸ್ಸಾಮು ಮತ್ತು ಅಸ್ಸಾಂ ಮಣಿಪುರ ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲಿ ನಿಮ್ಗೆ ಕೀ ಆನ್ಸರ್ ನಾನು ಯಾವ ತರ ಬಳಸ್ಕೋಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಉದಾಹರಣೆ ಹೇಳ್ತೀನಿ ನಿಮ್ಗೆ ಇಲ್ಲಿ. ನಿಮಗೆ ಗೊತ್ತಿರ್ತಕ್ಕಂಥ ಆನ್ಸರ್ ಅಂತ ಯಾವ್ದಂದ್ರೆ, ನಾವು ಉದಾಹರಣೆ ಹೇಳ್ಬೇಕಂದ್ರೆ ಅಲ್ಲಿ ಆನ್ಸರ್ ಅನ್ನ ನೀವು ನಿಮ್ಮ ಆನ್ಸರ್ ಅನ್ನು ಟಿಕ್ ಮಾಡ್ತೀರಿ. ನಿಮ್ಮ ಆನ್ಸರ್ ಅನ್ನು ಟಿಕ್ ಮಾಡ್ತೀರಿ. ಬಟ್ ಇನ್ ಕೇಸ್ ಇದು ರಾಂಗ್ ಆಗಿತ್ತಾರ, ಇನ್ ಕೇಸ್ ಇದು ರೈಟ್ ಆಗಿತ್ತರ, ಓಕೆ ರೈಟ್. ಬಟ್ ಇನ್ ಕೇಸ್ ರಾಂಗ್ ಆಗಿತ್ತರ ನೀವ್ ಏನ್ ಮಾಡ್ಬೇಕು, ರೈಟ್ ಆನ್ಸರ್ ಅಂತ ಇಲ್ಲಿ ಖಾಲಿ ಬಾಕ್ಸ್ ಕೊಟ್ಟಿದ್ದಾರೆ ಅವರು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಬರ್ಕೊಳ್ಳಕ ಒಂದು ಖಾಲಿ ಬಾಕ್ಸ್ ಕೊಟ್ಟಿದ್ದಾರೆ. ಈ ಬಾಕ್ಸ್ ಗಳ ಮೂಲಕ ಏನ್ ಮಾಡ್ಬೇಕಂದ್ರೆ ನಿಮ್ಮ ಉತ್ತರವನ್ನ ಸರಿ ಮಾಡ್ಕೋಬೇಕು. ಎ ಇದ್ರ ಎ ಹಾಕೊಡ್ರಿ, ಬಿ ಕರೆಕ್ಟ್ ಇದ್ರೆ ಬಿ ಆನ್ಸರ್ ಹಾಕೊಡ್ರಿ, ಸಿ ಕರೆಕ್ಟ್ ಇದ್ರೆ ಸಿ ಆನ್ಸರ್ ಹಾಕೊಳ್ಳಿ, ಡಿ ಕರೆಕ್ಟ್ ಇದ್ರೆ ಡಿ ಆನ್ಸರ್ ಹಾಕೊಳ್ಳಿ. ಸೊ ಇಲ್ಲಿ ನಿಮ್ಮ ಸರಿಯಾದ ಉತ್ತರವನ್ನ ಬರಿಬೇಕು. ನೀವು ಇಲ್ಲಿ ಸರಿಯಾದ ಉತ್ತರವನ್ನ ಬರಿಬೇಕು. ಸರಿಯಾದ ಉತ್ತರವನ್ನ ಇಲ್ಲಿ ನಮೂದು ಮಾಡ್ಬೇಕು ನೀವು. ಸೊ ಇಂಥ ಒಂದು ಲಕ್ಷಣಗಳನ್ನ ನಾವು ಇಲ್ಲಿ ಪುಸ್ತಕದಲ್ಲಿ ಕಾಣ್ತೀವಿ. ಅದೇ ತರ ನೋಡ್ಬೋದು ನೀವು ಇಲ್ಲಿ ಕೂಡ ನೀವು ಸರಿಯಾಗಿರ್ತಕ್ಕಂಥ ಉತ್ತರ, ನಿಮ್ಮ ಆನ್ಸರ್ ಅನ್ನ ಇಲ್ಲಿ ಟಿಕ್ ಮಾಡ್ಕೊಳ್ಳೋದು. ಆಮೇಲೆ ಸರಿಯಾಗಿರ್ತಕ್ಕಂಥ ಉತ್ತರಕ್ಕಾಗಿ ಸಪರೇಟ್ ಆಗಿರ್ತಕ್ಕಂಥ ಒಂದು ಕಾಲಮ್ ಕೊಟ್ಟಿದ್ದಾರೆ ಅವರು. ಈ ಮೂಲಕ ನೀವು ಪ್ರಾಕ್ಟೀಸ್ ಮಾಡಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಇದು. ಸೊ ಅದೇ ತರ ನೀವು ಇಲ್ಲಿ ಕಾಣ್ಬೋದು. ಸೊ ಅದರ ಒಂದು ಕನ್ನಡ ಮಾಧ್ಯಮದಲ್ಲಿ ಇರ್ತಕ್ಕಂಥ ಪುಸ್ತಕದ ಹೆಸರು ನೋಡೋಣ. ಇದೇ ಸೇಮ್ ಕ್ವಶನ್ ಪೇಪರ್, ಸೇಮ್ ಇಲ್ಲಿರ್ತಕ್ಕಂಥ ಒಂದು ಕಂಟೆಂಟ್ ಇದು. ಇಲ್ಲಿ ನೋಡಿ, ಇದ್ರ ಹೆಸರು ಏನು ಕೊಟ್ಟಿದ್ದಾರೆ ಅಂದ್ರೆ, ಇವರು ಆಳ ಅಗಲ ಕೊಟ್ಟಿದ್ದಾರೆ ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಇರ್ತಕ್ಕಂಥ ಸೇಮ್ ಪುಸ್ತಕ, ಕನ್ನಡ ಮಾಧ್ಯಮದಲ್ಲಿ ಇರ್ತಕ್ಕಂಥ ಸೇಮ್ ಬುಕ್. ಇದೆಷ್ಟು ಆಳ ಅಗಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನೈತೆ ಅಂದ್ರೆ, ಇಲ್ಲಿ ಪ್ರಶ್ನೆ ಪತ್ರಿಕೆಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದ್ದಾರೆ. ಇಲ್ಲಿ 33 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಕಾಣ್ತಾ ಇದ್ದೀವಿ. ಇಲ್ಲಿ ಎಷ್ಟು 33, ಅದಕ್ಕಿಂತ ಒಂದು ಹೆಚ್ಚು ಐತಿ. ಇಲ್ಲಿ ಹೆಚ್ಚು ಕಡಿಮೆ ಒಂದು 5 ಪ್ರಶ್ನೆ ಪತ್ರಿಕೆಗಳನ್ನ ಹೆಚ್ಚು ಮಾಡಿದ್ದಾರೆ. ಇವೆಲ್ಲವೂ ಕೂಡ KE ನಡೆಸಿರ್ತಕ್ಕಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳು. ಸೊ ನಿಮ್ಮ ಒಂದು ಎಕ್ಸಾಮ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ನಾನು. ಸೊ ಇಲ್ಲಿ ಕೂಡ ನೀವು ಕಾಣಬಹುದು ನೋಡಿ, ಅದೇ ತರ ಕೊಟ್ಟಿದ್ದಾರೆ. ಇಲ್ಲಿ 9ನೇ ಸಂವಿಧಾನ ತಿದ್ದುಪಡಿ ಮತ್ತು ಮ್ಯಾಥ್ಸ್ ಪಾಲನೆ ಕೊಟ್ಟಿದ್ದಾರೆ ಅವರು. ಸೊ ಇಲ್ಲಿ ನಿಮ್ಮ ಆನ್ಸರ್ ಅನ್ನ ಹಾಕ್ಬೇಕು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಇಲ್ಲಿ ಬರ್ಕೊಳ್ಬೇಕು ನೀವು ಆಮೇಲೆ. ಹೌದಾ, ಇಷ್ಟು ಪ್ರಮುಖ ಲಕ್ಷಣಗಳನ್ನು ಇಲ್ಲಿ ಕಾಣ್ತೀವಿ. ನೋಡ್ಬೋದು ನೀವು ಇಲ್ಲಿ ನೋಡ್ರೆ ಒಂದು ಪ್ರಶ್ನೆ, ವಿಶ್ವಸಂಸ್ಥೆ ಅಂಗಸಂಸ್ಥೆಯಾದ ಆಹಾರ ಮತ್ತು ಕೃಷಿ ಸಂಸ್ಥೆ ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ನಿರ್ಧರಿಸಿದೆ? ಸೊ ಸರಿಯಾಗಿರ್ತಕ್ಕಂಥ ಉತ್ತರ ನಾವು ಆಪ್ಷನ್ ಬಿ ನೋಡ್ತೀವಿ. ಇಲ್ಲಿ ಆಪ್ಷನ್ ಬಿ ಅನ್ನ ಕರೆಕ್ಟ್ ಹಾಕಬೇಕು. ನಿಕೇಸ್ ಬೇರೆ ತಪ್ಪಾಗಿರ್ತಾರ ಇನ್ನು ನೀವೇನೋ ತಪ್ಪು ನಮೂದು ಮಾಡಿದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರಕ್ಕೆ ಒಂದು ಕಾಲಂ ಕೊಟ್ಟಿದ್ದಾರೆ ಅವರು, ಇದರಲ್ಲಿ ನಮೂದು ಮಾಡ್ಕೋಬೇಕು ನೀವು.
ಸೊ ಇಷ್ಟು ಇವತ್ತಿನ ಈ ಒಂದು ಪುಸ್ತಕದ ಪ್ರಮುಖವಾದ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ನೋಡ್ರಿ, ಈ ಕನ್ನಡದಲ್ಲಿರ್ತಕ್ಕಂಥ ಬುಕ್ ಇದು, ಕನ್ನಡದಲ್ಲಿ ಇರ್ತಕ್ಕಂಥ ಬುಕ್. ಇವೆರಡು ಪುಸ್ತಕಗಳ ಬೆಲೆಯನ್ನು ಕೂಡ ನಿಮ್ಗೆ ಹೇಳ್ತೀನಿ. ಇದು ಇಂಗ್ಲಿಷ್ ಮೀಡಿಯಂ ನಲ್ಲಿ ಇರ್ತಕ್ಕಂಥ ಬುಕ್, ಇದು ಕನ್ನಡ ಮೀಡಿಯಂ ಅಲ್ಲಿ ಇರ್ತಕ್ಕಂಥ ಬುಕ್. ಇದು ತುಂಬಾ ಅದ್ಭುತವಾಗಿರ್ತಕ್ಕಂಥ ಪುಸ್ತಕಗಳಿದಾವೆ. ಮತ್ತೆ ನೀವು ಕೆಇಎ ನಡೆಸಿರ್ತಕ್ಕಂಥ ಎಲ್ಲಾ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಇದೇ ಎರಡು ಬುಕ್ಗಳಲ್ಲಿ ಸಿಗ್ತಾವ. ಸೊ ಈ ಬುಕ್ಸ್ ತೆಗೆದುಕೊಂಡು ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಜಿಕೆಗೆ ಏನ್ ಪ್ರಾಕ್ಟೀಸ್ ಮಾಡ್ಬೇಕಲ್ಲ ನೀವು, ಈ ಮೂಲಕ ಈ ಬುಕ್ ಗಳಿಂದ ಪ್ರಾಕ್ಟೀಸ್ ಬುಕ್ ಅಂತ ಕರೀತಾರೆ ಇವ್ರು ಆಕ್ಚುಲಿ ಇದಕ್ಕ. ಈ ಎರಡು, ಒಂದು ಆಳ ಆಗಲ್ಲ ಮತ್ತು ಇನ್ನೊಂದು ಆಲ್ ರೌಂಡರ್, ಈ ಎರಡು ಪ್ರಾಕ್ಟೀಸ್ ಬುಕ್ ಗಳ ಮೂಲಕ ನಿಮ್ಮ ಕೈಗೆ ಎಷ್ಟು 33 ಒಂದು ಬುಕ್ನೇ ಸಿಕ್ಕರ, ಇನ್ನೊಂದು ಬುಕ್ ಅಲ್ಲಿ 22 ಪ್ರಶ್ನೆ ಪತ್ರಿಕೆಗಳು, ರೀಸೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಸಿಗ್ತಾವ. ಎರಡೂ ಮಾಧ್ಯಮದಲ್ಲಿ ಇರ್ತಕ್ಕಂಥ ಏಕೈಕ ಒಂದು ತಂದಿರ್ತಕ್ಕಂಥ ಸಂಸ್ಥೆ ಯಾವ್ದಂದ್ರೆ ಕ್ರಿಯೇಟಿವ್ ಐಎಎಸ್ ಅಕಾಡೆಮಿ. ವಿಕಾಸ್ ಸರ್ಗೆ ಈ ಮೂಲಕ ನಾವು ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀವಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಇವತ್ತಿನ ಒಂದು ಪ್ರಮುಖ ಮಾಹಿತಿ ಬಂದಿತ್ತು, ಅದನ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ನೋಡ್ರಿ. ಏನು ಪ್ರಮುಖ ಮಾಹಿತಿ ಅಂತಂದ್ರ, PU ಕಾಲೇಜ್ ಲೆಕ್ಚರ್ ಸಂಬಂಧಿಸಿದಂತೆ 814 ಪೋಸ್ಟ್ ಗಳಿಗೆ ಸಂಬಂಧಿಸಿದಂತೆ ನೋಟಿಫಿಕೇಶನ್ ಆಗುತ್ತೆ. ಇದು ನೋಟಿಫಿಕೇಶನ್ ಆಗತ್ತಾ. ಒಬ್ರು ಸ್ನೇಹಿತರು ಏನ್ ಮಾಡಿದ್ರು ಅಂದ್ರೆ RTI ಹಾಕಿ ಇನ್ಫಾರ್ಮೇಶನ್ ತಗೊಂಡಿದ್ರು. ಅವ್ರು ಏನಂದ್ರೆ ಈ 814 ಪೋಸ್ಟ್ ಗಳಲ್ಲಿ ಏನ್ ಕೇಳಿದ್ರಂದ್ರೆ ಅವರು ಸಬ್ಜೆಕ್ಟ್ ವೈಸ್ ಎಷ್ಟು ಹುದ್ದೆಗಳಿವೆ, ಎಷ್ಟು ಪೋಸ್ಟ್ ಖಾಲಿ ಇದೆ ಅಂತ ಕೇಳಿದ್ರು ಅವರು. ಸೊ ಅವರು ಡಿಪಾರ್ಟ್ಮೆಂಟ್ ಅವ್ರು ಏನ್ ಕೊಟ್ಟಾರಂದ್ರೆ, ಇಲ್ಲ ಅದೆಲ್ಲ ನಮ್ಗೆ ಕೊಡಕ್ಕಾಗಿಲ್ಲ, ಬಟ್ ಥಿಂಗ್ ಏನಂದ್ರೆ ಅಟ್ ಪ್ರೆಸೆಂಟ್ 814 ಪೋಸ್ಟ್ ಗಳಿಗೆ ನಾವು ನೋಟಿಫಿಕೇಶನ್ ಮಾಡ್ತಾ ಇದ್ದೀವಿ ಅಂತ ಒಂದು RTI ಮಾಹಿತಿಯಲ್ಲಿ ಕೊಟ್ಟಿದ್ರು. ಹಾಗಾಗಿ ನೀವು ನಿರೀಕ್ಷಿಸಬಹುದು ಏನಂದ್ರೆ ಮುಂದಿನ ದಿನಗಳಲ್ಲಿ ಕೂಡ PU ಕಾಲೇಜ್ ರಿಕ್ರೂಟ್ಮೆಂಟ್ ಆಗುತ್ತಾ. ಸೊ ನಿಮ್ಮ ಒಂದು ತಯಾರಿ ಕೂಡ ಇದ್ರ ಜೊತೆ ಇರಲಿ ಸೈಮಲ್ಟೇನಿಯಸ್ಲಿ. ಯಾಕಂದ್ರೆ ಈ ಅಸಿಸ್ಟೆಂಟ್ ಪ್ರೊಫೆಸರ್ಗೂ ಮತ್ತು ಜಿಕೆಗೆ ಎರಡು ಒಂದೇ ಸಬ್ಜೆಕ್ಟ್ ಐತಿ. ಎರಡು ಒಂದೇ ಸಬ್ಜೆಕ್ಟ್, ಸೇಮ್ ಸಿಲೆಬಸ್ ಐತಿ, 99% ಸೇಮ್ ಸಿಲೆಬಸ್ ಐತಿ. ಎಲ್ಲೋ 1% ಡಿಫ್ರೆನ್ಸಿಯೇಟ್ ಇರುತ್ತೆ. ಇದ್ರೂ ಕೂಡ ನಿಮ್ಗೇನು ಅದೇನು ತೊಂದರೆ ಆಗಲ್ಲ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು. ಇನ್ನೊಂದು, ಈ ಪುಸ್ತಕದ ಬೆಲೆಯನ್ನು ಕೂಡ ನಿಮ್ಗೆ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ. ಇದ್ರ ರೇಟ್ ಇರೋದು 300 ರೂಪಾಯಿ ಐತಿ ಇದು. ಸೊ ನಮ್ಮ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಓದಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಈ ಅಸಿಸ್ಟೆಂಟ್ ಪ್ರೊಫೆಸರ್ ಓದುವ ಒಂದು ಸ್ಪರ್ಧಾ ಮಿತ್ರರಿಗೆ ಸೊ ಇದನ್ನ 250 ರೂಪಾಯಿಲಿ ಫ್ರೀ ಹೋಮ್ ಡೆಲಿವರಿಗೆ ಕಳಿಸ್ಕೊಡ್ತಿದ್ದಾರೆ. ಇಲ್ಲಿ ಡಿಸ್ಕ್ರಿಪ್ಷನ್ ಭಾಗದಲ್ಲಿ ಕೊಟ್ಟಿರ್ತೀನಿ ಅದ್ರ ನಂಬರ್, ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಾಂದ್ರೆ ಇದೇ ನಂಬರ್ಗೆ ನೀವು ಮೆಸೇಜ್ ಅಥವಾ ಫೋನ್ ಮಾಡಿ ಇದಕ್ಕೆ ಕೇಳಬಹುದು. ಇದು ನಿಮ್ಗೆ ಕಳಿಸ್ಕೊಡ್ತಾರೆ ಇವರು. ಫ್ರೀ ಹೋಮ್ ಡೆಲಿವರಿ ಐತಿ ಇದು ಬುಕ್. ರೇಟು 250 ರೂಪಾಯಿ. ಸೊ ಇದರ ಒಂದು ಪ್ರಯೋಜನ ಪಡ್ಕೊಡ್ರಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಮತ್ತಷ್ಟು ಮಾಹಿತಿಗಳೊಂದಿಗೆ. ನಾಳೆ ಒಂದು ವಿಡಿಯೋದಲ್ಲಿ ಪ್ರಮುಖ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೀನಿ, ಅಲ್ಲಿ ಒಂದು ಸಿಗೋಣ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭವಾಗಲಿ. ಧನ್ಯವಾದಗಳು. ಬಾಯ್ ಬಾಯ್.